ನಾನು ಅನಂತಕುಮಾರ್ ಹೆಗ್ಡೆ ಅವರಿಗೆ ಮತ್ತು ಸಿದ್ದರಾಮಯ್ಯನವ್ರಿಗೆ ಇಬ್ಬರಿಗೂ ಪ್ರಾರ್ಥನೆ ಮಾಡ್ತಾನೆ. ಸಾಕಷ್ಟು ಇಬ್ಬರು ಕೆಸರನ್ನ ಎರಚಾಟಾಗಿದೆ. ಈ 4-5 ದಿನ ಅನಂತಕುಮಾರ್ ಹೆಗ್ಡೆ ಆಗಲಿ, ಸಿದ್ದರಾಮಯ್ಯನವರಾಗಲಿ ಅಥವಾ ಸಿದ್ದರಾಮಯ್ಯನವರ ಬೆಂಬಲಿಗರಾಗಲಿ, ದಯವಿಟ್ಟು ಈ 4-5 ದಿನ ನಿಮಗೆ ಸಮಾಧಾನ ಆಗಿದ್ದರೆ ರಾಮನ ಬಗ್ಗೆ ಹೊಗಳಿ. ನಿಮಗೆ ಸಮಾಧಾನ ಆಗಲಿಲ್ಲ ಅಂತಂದರೆ ದಯವಿಟ್ಟು ರಾಮನ ಬಗ್ಗೆ ಟೀಕೆ ಮಾಡೋಕ್ಕೆ ಹೋಗಬೇಡಿ. ರಾಜಕಾರಣಕ್ಕೋಸ್ಕರ ರಾಮನ ಬೆಳೆಸೋದಕ್ಕೆ ನಾನು ಅನಂತಕುಮಾರ್ ಹೆಗ್ಡೆಗೂ ಪ್ರಾರ್ಥನೆ ಮಾಡ್ತೀನಿ, ಮಾಡಬೇಡಿ ಅಂತ ಸಿದ್ದರಾಮಯ್ಯ ಮತ್ತು ಅವ್ರ ತಂಡದವ್ರಿಗೂ ಹೇಳ್ತೀನಿ. ಮತ್ತು ನೀವು ಗಮನಿಸಿ, ಭಾರತೀಯ ಜನತಾ ಪಾರ್ಟಿ ತುಂಬ ಸ್ಪಷ್ಟವಾಗಿ ನಾವು ಹೇಳಿದ್ದೀವಿ. ಅನಂತಕುಮಾರ್ ಹೆಗ್ಡೆ ಒಬ್ಬ ದೈವ ಭಕ್ತ, ಅನಂತಕುಮಾರ್ ಹೆಗ್ಡೆ ಒಬ್ಬ ರಾಷ್ಟ್ರಭಕ್ತ. ಅನಂತಕುಮಾರ್ ಹೆಗ್ಡೆ ಈ ಒಂದು ಹುಬ್ಬಳ್ಳಿನಲ್ಲಿ ರಾಣಿ ಚೆನ್ನಮ್ಮನ ಸರ್ಕಲಲ್ಲಿ ರಾಷ್ಟ್ರಧ್ವಜ ಹಾರಿಸ್ಬೇಕು ಅಂತನ್ನೋಂಥ ಸಂದರ್ಭದಲ್ಲಿ ಒಂದು ರೂಮಿಂದ ಹಾರು ಬಂದು ಪೊಲೀಸ್ನವ್ರ ಹತ್ರ ಶೂಟ್ ಮಾಡಿಸ್ಕೊಂಡ್ರು ಪರವಾಗಿಲ್ಲ, ಸತ್ರು ಪರವಾಗಿಲ್ಲ ಅಂತೇಳಿ ಧ್ವಜ ಹಾರಿಸಿದ ಕೆಲವೇ ವ್ಯಕ್ತಿಗಳಲ್ಲಿ ಅನಂತಕುಮಾರ್ ಹೆಗ್ಡೆ ಒಬ್ಬರು. ನಾನು ಅವ್ರಿಗೂ ಯಾಕೆ ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ಇದು ರಾಮನ ಬಗ್ಗೆ ಚಿಂತನೆ ಮಾಡೋಂಥ ಈ ಒಂದು 4-5 ದಿನ ಒಳ್ಳೆಯದೇ ಚಿಂತನೆ ಮಾಡೋಣ. ಯಾರು ಅಕಸ್ಮಾತು ಇಲ್ಲ ನಾವು ಟೀಕೆ ಮಾಡೇ ಮಾಡ್ತೀವಿ, ಪ್ರಜಾಪ್ರಭುತ್ವದಲ್ಲಿ ಅವ್ರ ಸ್ವಾರ್ಥ, ಅವರಿಗೆ ಅವರಿಗೆ ಅಧಿಕಾರ ಇದೆ, ಪ್ರಜಾಪ್ರಭುತ್ವದಲ್ಲಿ ಸ್ವಾತಂತ್ರ್ಯ ಇದೆ, ಅವ್ರು ಬೇಡ ಅಂದರೂ ಟೀಕೆ ಮಾಡ್ಕೊಂಡು ಹೋದ್ರು ಅವ್ರು ಮಾಡ್ಕೊಂಡು ಹೋಗಲಿ. ನಾನು ಅನಂತಕುಮಾರ್ ಹೆಗ್ಡೆಗೂ ಪ್ರಾರ್ಥನೆ ಮಾಡ್ತೀನಿ, ದಯವಿಟ್ಟು ಈ 4-5 ದಿನ ರಾಮನ ಗುಣಗಾನ ಮಾಡೋ ದಿಕ್ಕಿನಲ್ಲಿ ನಾವೆಲ್ಲರೂ ಪ್ರಯತ್ನ ಮಾಡೋಣ. ಇಲ್ಲ ನಾವು ಟೀಕೆ ಮಾಡೇ ಮಾಡ್ತೀವಿ ಅಂತ ಯಾರು ಕೆಲವು ಕಾಂಗ್ರೆಸ್ನವ್ರು ಟೀಕೆ ಮಾಡಿದ್ರೆ ಅದು ಅವ್ರಿಗೆ ಬಿಟ್ಟಿದ್ದು. ನಾನು ಟೀಕೆ ಮಾಡೋಕ್ಕೆ ಇಷ್ಟಪಡಲ್ಲ. ಇಡೀ ಪ್ರಪಂಚದ ಜನ ರಾಮ 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 ಅಂತಿರೋಂಥ ಸಂದರ್ಭದಲ್ಲಿ ಟೀಕೆ ಮಾಡೋಂಥ ಅವಶ್ಯಕತೆ ಇಲ್ಲ ಅಂತ ನನ್ನ ಮನಸ್ಸಿನ ಭಾವನೆ. ಮೊದಲನೇ ಬಾರಿ ಹೋಗಲ್ಲ ಅಂದರು, ಅದು AICC ತೀರ್ಮಾನ. ಅದಾದಮೇಲೆ ಯಾರು ಬೇಕಾದ್ರೆ ಹೋಗ್ಬೋದು ಅಂತಂದರು. ಕೆಲವು ರಾಜ್ಯದ ಮಂತ್ರಿಗಳು ನಾವು ಹೋಗ್ತೀವಿ ಅಂತ ಹೇಳ್ತಾ ಇದ್ದಾರೆ, ಇವತ್ತಿಗೂ ಹೇಳ್ತಾರೆ, ಬರ್ತಾ ಇದ್ದಾರೆ ಕೂಡ. AICC ಅಧ್ಯಕ್ಷ ಪಕ್ಷದಿಂದನೇ KPCC ಅಧ್ಯಕ್ಷರುಗಳು ಪಕ್ಷದಿಂದ ಕಿತ್ತಾಕಿದ್ರು ಚಿಂತೆನೆಲ್ಲ ನಾವು ರಾಮ ಮಂದಿರಕ್ಕೆ ಹೋಗ್ತೀವಿ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಅಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಹೇಳಿದ್ರು, ನಾನೇನು ರಾಮನ ವಿರೋಧಿ ಅಲ್ಲ, ನಾನು ಹೋಗೋದೇ ಇಲ್ಲ ಅಂತ ಅವತ್ತು ಹೇಳಿರಲಿಲ್ಲ, ನಾನು 23 ನಂತರ ಹೋಗ್ತೀನಿ ಅನ್ನೋಂಥ ಮಾತನ್ನು ಹೇಳಿದ್ರು. ಅದಾದ ನಂತರ ಏನು ಅನ್ನಿಸ್ತೋ ಬಿಡ್ತೋ ಗೊತ್ತಿಲ್ಲ ಅವರಿಗೆ, ಮತ್ತೆ ಇಲ್ಲ ನಾನು ಹೋಗೋದಿಲ್ಲ ಅಂತ ಮತ್ತೆ ಹೇಳಿದ್ರು. ಈ ಯೂಟರ್ನ್ ಹೊಡಿತಾ ಇದ್ದಾರೆ. ಅವ್ರು ಹೋಗೋದು ಬಿಡೋದು ಅವ್ರ ವೈಯಕ್ತಿಕ ವಿಚಾರ, ನಾನು ಅದಕ್ಕೆ ಹೋಗಲ್ಲ. ಆದರೆ ಕೋಟಿ ಜನರೇನು ರಾಮನ ಭಕ್ತರಿದ್ದಾರೆ, ಅವರ ಮನಸ್ಸಿಗೆ ಆಘಾತ ಆಗಂಥ ಹೇಳಿಕೆಗಳನ್ನು ದಯವಿಟ್ಟು ಕೊಡಬೇಡಿ, ಇದು ನನ್ನ ಪ್ರಾರ್ಥನೆ. ಏನಮ್ಮ ಒಂದು ಹೆಸರು ಇಡ್ತಿದ್ದಂಗೆ ನಾವೆಲ್ಲರೂ ಅನ್ನಮ್ಮ ಪ್ರಭುಗಳೇ, ಭಕ್ತರೇ. ನಾನು ಲಿಂಗಾಯತ ಅಲ್ಲ ಅಂದರೆ ನಾನು ಕುರುಬ, ನನ್ನ ಮನೆ ದೇವರು ಮಲ್ಲೇಶ್ವರ, ನಮ್ಮ ತಂದೆ ಶರಣಪ್ಪ, ನಮ್ಮ ಅಣ್ಣ ಸಿದ್ದಪ್ಪ, ನಮ್ಮ ಇನ್ನೊಬ್ಬ ಅಣ್ಣ ಗಂಗಾಧರಪ್ಪ, ನಮ್ಮ ಅಕ್ಕ ಪಾರ್ವತಮ್ಮ. ಏನು ಈ ಹೆಸರುಗಳು ಲಿಂಗಾಯತರಿಗೆ ಸೀಮಿತ ಅಂದ್ಕೊಂಡಿದ್ದೀರಾ? ಇದಷ್ಟು ಹಿಂದೂ ಸಮಾಜದ್ದೇನೆ. ಅಲ್ಲಮ್ಮ ಪ್ರಭು ಲಿಂಗಾಯತರಿಗೆ ಗಿಫ್ಟ್ ಕೊಡೋಕ್ಕೆ ನಾನಂತೂ ತಯಾರಿಲ್ಲ. ಏನು ಅವ್ರ ತ್ಯಾಗ, ಅವ್ರ ಬಲಿದಾನ, ಅವ್ರ ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನು ಉಳಿಸೋದಿಕ್ಕಲ್ಲಿ ಅವ್ರು ಮಾಡಿದಂಥ ಪ್ರಯತ್ನ, ಇದು ಆ ಭ್ರಮೆನಲ್ಲೇನಾದ್ರು ಕೂಡ ಅಲ್ಲಮ್ಮ ಪ್ರಭು ಹೆಸರಿಗೆ ಹೇಳಿಬಿಟ್ರೆ ಲಿಂಗಾಯತರೆಲ್ಲ ನಮ್ಮ ಜೊತೆ ಬರ್ತಾರೆ ಅನ್ನೋದು ಉದ್ದೇಶದಲ್ಲಿ ಏನಾದ್ರು ಕೂಡ ಇಟ್ಟಿದ್ದರೆ, ನಾನು ಇಟ್ಟಿಲ್ಲ ಅಂದ್ಕೊಂಡಿದ್ದೀನಿ, ಇಟ್ಟಿದ್ದರೆ ಅವ್ರ ಭ್ರಮೆ ಅಂತ ಮಾತ್ರ ಹೇಳೋಕ್ಕೆ ಇಷ್ಟಪಡ್ತೀನಿ.